ಹಲೋ ನಮಸ್ಕಾರ ಎಲ್ರಿಗೂ. ನನ್ನ ಹೆಸರಿಂದ ಶ್ರುತಿ. ಇವತ್ತು ಮತ್ತೊಂದು ಹೊಸ ವಿಡಿಯೋ ಜೊತೆ. ಲಾಸ್ಟ್ ಟೈಮ್ ನಾನು ಒಂದು ಹಳೆ KSIC ಸ್ಯಾರಿ ಮತ್ತು ಹೊಸ KSIC ಸ್ಯಾರಿ ಬಗ್ಗೆ ನಿಮಗೆ ಒಂದು ಕಂಪ್ಯಾರಿಸನ್ನ ತೋರಿಸಿದ್ದೆ. ಅದರದ್ದು ಪಾರ್ಟ್ 2 ವಿಡಿಯೋ ಇದು. ಅವತ್ತು ನಾನು ನಿಮಗೆ 20,000 ಬೆಲೆದನ್ನ ಕಂಪೇರ್ ಮಾಡಿ ತೋರಿಸಿದ್ದೆ. ಇವತ್ತು ಅದೇ ಬೆಲೆದನ್ನ ಕಂಪೇರ್ ಮಾಡಿ ತೋರಿಸೋಣ ಅಂತ ಒಂದು ವಿಡಿಯೋ. ಯಾಕೆ ಅಂತಂದರೆ ಅವತ್ತು ಕಮ್ಮಿ ಬೆಲೆದು ಜಾಸ್ತಿ ಬೆಲೆದು ಏನಾದರೂ ಗ್ರಾಮೇಜಲ್ಲಿ ವ್ಯತ್ಯಾಸ ಆಗ್ಬೋದು ಅನ್ನೋದು ಎಲ್ಲರ ಒಂದು ಡೌಟ್ಸ್ ಇರುತ್ತೆ. ಹಾಗಾಗಿ ಮತ್ತು ಗ್ರಾಮೇಜ್ ಅಂದರೆ KSIC ಸ್ಯಾರಿಗಳಲ್ಲಿ ನಿಮಗೆ 80ರಿಂದ 90 ಗ್ರಾಮ್ GSM ಬರೋದು ಎಲ್ಲ ಸ್ಯಾರಿಗಳು ಕೂಡ. ತುಂಬ ಜಾಸ್ತಿ ಗ್ರಾಮ್ ಹತ್ರ ಏನೂ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಲ್ಲ. ದೊಡ್ಡ ಜರಿ ಇರೋಂಥ ಸೀರೆಗಳು ಜಾಸ್ತಿ ಲಕ್ಷನ ಮೀರುತ್ತಲ್ಲ, 1.5 ಲಕ್ಷ ಆ ಥರ 2 ಲಕ್ಷದ ತನಕ 3 ಲಕ್ಷದ್ದು KSICಯಲ್ಲಿ ಸ್ಯಾರಿ ಇದೆ. ಅದು ನಿಮಗೆ 120 ಗ್ರಾಮಿಂದ 150 ಗ್ರಾಮ್. ಯಾಕೆ ಅದು ಚೇಂಜ್ ಆಗುತ್ತೆ ಅಂದರೆ ಅಲ್ಲಿ ನಿಮಗೆ ಜರಿದು ವೇಟ್ ಬರುತ್ತೆ. ಹಾಗಾಗಿ ಅಲ್ಲಿ ಬಟ್ಟೆದು ಅಷ್ಟೇ ಗ್ರಾಮ್ ಇರುತ್ತೆ ತಿಕ್ನೆಸ್ಸು, ಜರಿಯಲ್ಲಿ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ನಿಮಗೆ ಆ ಗ್ರಾಮ್ನ ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ಇನ್ನು ಬಾಕಿ ಸೀರೆ ಎಲ್ಲ ನಿಮಗೆ 80ರಿಂದ 90 ಗ್ರಾಮೇ ಮ್ಯಾನುಫ್ಯಾಕ್ಚರ್ ಆಗೋದು. ಅದರಿಂದ ನಿಮಗೆ ನಾನು ಲಾಸ್ಟ್ ಟೈಮಲ್ಲಿ ಒಂದು 20,000 ಸೀರೆ ಜೊತೆ ಕಂಪೇರ್ ಮಾಡಿದ್ದೆ. ಹಾಗಾಗಿ ಇವತ್ತು ಇದು ಅದೇ ಸೇಮ್ ಬಾರ್ಡರು, ಅದೇ ಕಾಂಟ್ರಾಸ್ಟ್ ಸ್ಯಾರಿ ಜೊತೆ ಒಂದು ಕಂಪ್ಯಾರಿಸನ್ನ ತೋರಿಸೋಣ. ಅವತ್ತು ನೀವು ನೋಡಿರ್ತೀರಿ, ಲಾಸ್ಟ್ ವಿಡಿಯೋ ಯಾರ್ಯಾರು ನೋಡಿರ್ತೀರಿ ಅವರೆಲ್ಲ ನೋಡಿರ್ತೀರಿ ಇದ್ರದ್ದು ಶೈನಿಂಗ್ನ, ಹಳೆ ಸೀರೆದು ತೂಕ, ಶೈನಿಂಗು ಎಲ್ಲ. ಮತ್ತು ಇದು ನೋಡಿ 1 ವರ್ಷ ಹಳೇದು ಸೀರೆ, ಇದ್ರದ್ದು ಶೈನಿಂಗ್ ನೀವು ನೋಡ್ಬೋದು. ಹೇಗೆ ಕಾಣಿಸ್ತಾ ಇದೆ ಶೈನಿಂಗು, ಯಾವ ಥರ ಅನಿಸ್ತಾ ಇದೆ ನಿಮಗೆ ಅಂತ ನೋಡ್ಬೋದು. ಇದು 1 ವರ್ಷದ ಸೀರೆ ಅಷ್ಟೇ. ಇದ್ರ ಬೆಲೆ 43,700 ಏನೋ ಇದೆ. ಇದು ನೋಡಿ, ಇದ್ರ ಶೈನಿಂಗ್ ನೀವು ನೋಡ್ಬೋದು ಯಾವ ಥರ ಇದೆ, ಟೆಕ್ಸ್ಚರ್ ಯಾವ ಥರ ಇದೆ ಅಂತ ನೋಡ್ಬೋದು ನೀವು ಇತ್ತೀಚಿನ ಸೀರೆಯಲ್ಲಿ. ಇದು ನೋಡಿ, ಇದನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ, ತುಂಬ ಜನ ನೋಡಿರ್ತೀರಿ ಲಾಸ್ಟ್ ವಿಡಿಯೋದು. ಇದ್ರನ್ನ ಶೈನಿಂಗ್ನ ಅಬ್ಸರ್ವ್ ಮಾಡಿ ನೀವು ಹೇಗಿದೆ ಅಂತ. ಅದ್ರ ಜೊತೆಗೆ ಇನ್ನೊಂದು ಹಳೆ ಸೀರೆನ ತೋರಿಸ್ಬಿಡ್ತೀನಿ. ಇದು ಒಂದು 20 ವರ್ಷದ ಸೀರೆ, ಹಳೆ ಸೀರೆ. ಇದ್ರದ್ದು ಶೈನಿಂಗ್ ನಿಮ್ಗೆ ಕಾಣಿಸ್ತಾ ಇರ್ಬೋದು ಅನಿಸುತ್ತೆ, ಯಾವ ಮಟ್ಟದಲ್ಲಿ ಶೈನಿಂಗ್ ಇದೆ ಇದು ಅಂತ. ಆದರೆ ಇದು ಒಂದು ಸತಿ ಡೈ ಆಗಿದೆ, ಡೈ ಆಗಿದ್ರೂ ಇಷ್ಟು ಶೈನಿಂಗ್ ಇದೆ ಈ ಸೀರೆಯಲ್ಲಿ. ಡೈ ಆಗಿದ್ರೂ ಕೂಡ, ಡೈ ಇಲ್ಲ ಅಂದರೆ ಇನ್ನೂ ಶೈನಿಂಗ್ ಇರ್ತಿತ್ತು. ಮತ್ತು ಇದು ತೂಕನೂ ಇದೆ ಈ ಸೀರೆ. ಯಾಕೆ ಇದನ್ನು ನಾವು ಸೀರಿಯಸ್ಸಾಗಿ ತೊಗೋಬೇಕು, ಈ ವಿಚಾರನ ಇದು ಚರ್ಚೆ ಮಾಡೋ ವಿಚಾರನ, ಈ ಸೀರೆಗಳ ಬಗ್ಗೆ. ಇದು ಯಾಕೆ ಅಂದರೆ ಅದ್ರ ಬೆಲೆ ಅಷ್ಟೊಂದಿದೆ, ತುಂಬ ಲಕ್ಷಗಳನ್ನ ಮೀರುತ್ತೆ ಈ ಸೀರೆಗಳ ಬೆಲೆ. ಹಾಗಾಗಿ ಇದನ್ನ ನಾವು ಸೀರಿಯಸ್ಸಾಗಿ ತೊಗೊಳ್ಳೇಬೇಕಾಗುತ್ತೆ, ಇದ್ರ ಬಗ್ಗೆ ಯೋಚನೆ ಮಾಡಲೇಬೇಕು, ಡಿಸ್ಕಸ್ ಮಾಡಲೇಬೇಕು. ಇತ್ತೀಚೆಗೆ ಒಂದು KDP ಮೀಟಿಂಗ್ ಆಯಿತು, ಲಾಸ್ಟ್ KDP ಮೀಟಿಂಗು ನಮ್ಮ ಮೈಸೂರಲ್ಲಿ. KDP ಮೀಟಿಂಗ್ ಅಂದರೆ ಎಲ್ಲರಿಗೂ ಗೊತ್ತಿದೆ, ಕರ್ನಾಟಕ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ. ಅಲ್ಲಿ CM ಬರ್ತಾರೆ ಮತ್ತು ಜಿಲ್ಲಾ ಉಸ್ತುವಾರಿಗಳು ಎಲ್ಲ ಇರ್ತಾರೆ. ಅಲ್ಲಿ ನಮ್ಮ ಜಿಲ್ಲೆಗಳಲ್ಲಿ ಏನೇನು ಆಗ್ತಾ ಇರುತ್ತೆ ಅದರ ರಿವ್ಯೂವನ್ನ ಕೊಡ್ತಾರೆ. ಗೌರ್ಮೆಂಟ್ ಕಂಟ್ರೋಲಲ್ಲಿ ಬರೋದು ವಿಚಾರಗಳ ಬಗ್ಗೆ ರಿವ್ಯೂವನ್ನ ಕೊಡಬೇಕಾಗುತ್ತೆ. ಆವಾಗ ಒಬ್ಬರು ಜನಪ್ರತಿನಿಧಿಗಳು KSIC ಸ್ಯಾರಿ ಯಾರಿಗೂ ಸಿಗ್ತಾ ಇಲ್ಲ, ಎಲ್ಲರಿಗೂ ಸಿಗಬೇಕು, ಪ್ರೊಡಕ್ಷನ್ ಜಾಸ್ತಿ ಆಗಬೇಕು ಅಂತ ಒಂದು ಇಟ್ಟಿದ್ರು, ಒಂದು ಅವ್ರ ಮಾತನ್ನ ಅಲ್ಲಿ ಮಂಡಿಸಿದರು. ಆದರೆ ಅವರು ಅದ್ರ ಜೊತೆಗೆ ಕ್ವಾಲಿಟಿ ಬಗ್ಗೆನೂ ಮಾತಾಡಿದರೆ ತುಂಬ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಒಳ್ಳೊಳ್ಳೆ ರೇಷ್ಮೆ ಗೂಡುಗಳನ್ನ ಪರ್ಚೇಸ್ ಮಾಡಿ ಸ್ಯಾರಿಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ತುಂಬ ಕ್ವಾಲಿಟಿಯಲ್ಲಿ ತುಂಬ ಡಿಫ್ರೆನ್ಸ್ ಬರ್ತಾಯಿದೆ ಸೀರೆಗಳಲ್ಲಿ ಅನ್ನೋದು ಎಲ್ಲ ಇವಾಗ ಪರ್ಚೇಸ್ ಮಾಡ್ತಾ ಇರೋರು ಎಲ್ಲರದ್ದು ಒಂದು ವಾದ ಆಗಿರೋದ್ರಿಂದ ಅವರು ಅದನ್ನು ಕ್ವಾಲಿಟಿ ಬಗ್ಗೆ ಒಂದು ಸ್ವಲ್ಪ ವಾಯ್ಸ್ನ ರೇಸ್ ಮಾಡಿದರೆ ಚೆನ್ನಾಗಿರ್ತಿತ್ತೇನೋ ಅಂತ ಅನಿಸುತ್ತೆ. ಅವರು ಅದನ್ನು ಮಾಡಿಲ್ಲ, ಬರೀ ಸೀರೆ ಮಾತ್ರ ಸಿಗ್ತಾ ಇಲ್ಲ ಯಾರಿಗೂ, ಹೋಗಿ ಎಲ್ಲ ಖಾಲಿ ಕೈಯಲ್ಲಿ ಹೋಗ್ತಿದ್ದಾರೆ ಅಂತ, ಕ್ಯೂ ನಿಂತ್ಕೊಂಡ್ರೂ ಸಿಗಲ್ಲ ಅಂತ ಅವರು ಹೇಳಿದ್ದಾರೆ. ಮತ್ತು ಇನ್ನೊಂದು ಪೇಪರಲ್ಲಿ ಇವತ್ತು ಬಂದಿರುತ್ತೆ ನ್ಯೂಸು, ಪುನಃ 3 ದಿನ ಆದಮೇಲೆ ಇನ್ನೊಂದು ಬೇರೆ ಪೇಪರಲ್ಲಿ ಅದೇ ಹಳೆ ನ್ಯೂಸು, ಮತ್ತು ಅದ್ರ ಹಿಸ್ಟ್ರಿ, ಸೀರೆ ಹಿಸ್ಟ್ರಿ ಎಲ್ಲ. ಇದು ಒಂದು ಟೈಪ್ ಆಫ್ ಪ್ರಮೋಷನ್ ಅಂತ ಹೇಳ್ಬೋದು. ತುಂಬ ತಿಳುವಳಿಕೆ ಇದ್ದರೆ ಅರ್ಥ ಮಾಡ್ಕೊಳ್ತಾರೆ ಅದನ್ನು. ಪುನಃ ಸಾಯಂಕಾಲ 2 ದಿನ ಆದಮೇಲೆ ಈವ್ನಿಂಗ್ ಪೇಪರಲ್ಲಿ, ಸಂಜೆ ಪೇಪರಲ್ಲೂ ಕೂಡ ಅದೇ ನ್ಯೂಸು ಪುನಃ ರಿಪೀಟ್ ಆಗಿರುತ್ತೆ. ಮತ್ತು ಅದ್ರದ್ದು ಮಾಮೂಲಿ ಹಿಸ್ಟ್ರಿ ಗೊತ್ತಲ್ಲ ನಿಮಗೆ, ಆ ಸೀರೆಗಳ ಹಿಸ್ಟ್ರಿ ಬಗ್ಗೆ ರಿಪೀಟ್ ಮಾಡ್ತಾ ಹೋಗ್ತಿರ್ತಾರೆ. ಇದನ್ನು ಒಂದು ಥರ ಪ್ರಮೋಷನ್ನು ಅಂತಲೇ ಹೇಳ್ಬೋದು. ಹೀಗೆ ಈ ಸೀರೆಗಳು ಕ್ವಾಲಿಟಿಯಲ್ಲಿ ಎಷ್ಟು ಚೇಂಜಸ್ ಆಗ್ತಾಯಿದೆ ಅಂತ ಇದು ನೋಡಿ.
ಇದು 1 ವರ್ಷ ಆಗಿದೆ, ಆದರೆ ಒಂದು ಸತಿನೂ ಉಪಯೋಗಿಸೇ ಇಲ್ಲ ಈ ಸೀರೆನ. ಇಲ್ಲಿ ನಿಮ್ಗೆ ವೀಡಿಯೋಲಿ ಹೇಗೆ ಕಾಣಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ, ಶೈನಿಂಗ್ ಎಲ್ಲ ಹೇಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ. ರಿಯಲಾಗಿ ನೋಡೋಕ್ಕಂತೂ ತುಂಬ ಶೈನಿಂಗೇ ಇಲ್ಲ, ಸ್ವಲ್ಪನೂ ಶೈನಿಂಗೇ ಇಲ್ಲ. ನಾವು ಕಣ್ಣೆದುರಿಗೆ ಇಟ್ಕೊಂಡು ನೋಡುವಾಗ ಶೈನಿಂಗೂ ಇಲ್ಲ, ಮತ್ತು ಒಂಥರ ತುಂಬ ಡಲ್ ಅಂತ ಅನಿಸುತ್ತೆ. ಮತ್ತು ತುಂಬ ತೆಳುನೂ ಇದೆ ಈ ಸೀರೆ. ತುಂಬ ತೆಳು ಇದೆ ಈ ಸೀರೆ, ತುಂಬ ತೆಳು. ಒಂಥರ ಇಲ್ಲಿ ಕಾಣಿಸ್ತಾ ಇದೆಯಾ ಅಂತ ಅನಿಸುತ್ತೆ ನಿಮಗೆ. ಶೈನಿಂಗ್ ತುಂಬ ಕಮ್ಮಿ ಇದೆ. ಅಂದರೆ ನಿಮಗೆ ಜರೀಲಿ ನಿಮಗೆ ಕಾಂಪ್ರಮೈಸ್ ಮಾಡ್ಕೋತಾರೋ ಹೇಗೆ ಅಂತ ಗೊತ್ತಿಲ್ಲ, ಆದರೆ ರೇಷ್ಮೆಲಿ ಮಾತ್ರ ಕಾಂಪ್ರಮೈಸ್ ಆಗೇ ಆಗಿದ್ದಾರೆ ಕ್ವಾಲಿಟಿಯಲ್ಲಿ ಅಂತ ಹೇಳ್ಬೋದು ಇತ್ತೀಚೆಗೆ. ಅಂದರೆ ಸ್ವಲ್ಪ ಕಳಪೆ ಗುಣಮಟ್ಟದ ರೇಷ್ಮೆನ ಉಪಯೋಗಿಸಿರ್ತಾರೆ ಅನ್ನೋದು ಒಂದು ಡೌಟ್ ಎಲ್ಲರಿಗೂ. ಯಾಕೆ ಅಂತಂದರೆ ನಿಮಗೆ ಒಳ್ಳೆ ಮಟ್ಟದ ರೇಷ್ಮೆ ಉಪಯೋಗಿಸಿದ್ರೆ ಒಳ್ಳೆ ಶೈನಿಂಗ್ ಇರುತ್ತೆ ಸೀರೆಗಳಲ್ಲಿ. ಎಷ್ಟು ವರ್ಷ ಆದ್ರೂ ತುಂಬ ಒಳ್ಳೆ ಶೈನಿಂಗ್ ಇರುತ್ತೆ. ಹಾಗಾಗಿ ಈ ಕಳಪೆ ಮಟ್ಟದನ್ನು ಉಪಯೋಗಿಸಿದ್ದಾರೆ ಅಂತ ಹೇಳ್ಬೋದು. ಮತ್ತು ರೀಸೇಲ್ ವ್ಯಾಲ್ಯೂ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೆ ನನ್ನದ್ರಲ್ಲಿ. ಅದರಲ್ಲಿ ಇನ್ನೊಂದೇನು ಹೆಚ್ಚಿನ ಇನ್ಫಾರ್ಮೇಷನ್ ಅಂದರೆ, ಇದರಲ್ಲಿ ಸಿಗೋ ಅಂಥ ಬೆಳ್ಳಿ ಇರುತ್ತಲ್ಲ, ಅದು ಒಳ್ಳೆ ಟಚ್ಚಲ್ಲಿ ಇರೋಲ್ಲ ಅಂತ. ಅದನ್ನ ಆಭರಣಗಳಿಗೇನು ಉಪಯೋಗಿಸಲ್ಲ. ಗೋಲ್ಡ್ ಪಾಲಿಷ್ಗೆ, ಅದೇ ನೀವು ಗ್ಯಾರಂಟಿ ಗೋಲ್ಡ್ ಆ ಥರ ಎಲ್ಲ ತೊಗೊಳ್ತೀವಲ್ವ, ವಾಚಸ್ಸು ಆ ಥರದಕ್ಕೆಲ್ಲ ಪಾಲಿಷ್ಗೆ ಉಪಯೋಗಿಸ್ತಾರೆ. ಅದನ್ನು ಕರಗಿಸಿ ಮತ್ತು ಪುನಃ ಅದು ಯೂಸ ಯಾವ ಥರ ಆಗುತ್ತೆ ಅಂದರೆ, ಸೀರೆಗಳಿಗೇ ಮತ್ತೆ ಉಪಯೋಗಿಸ್ತಾರಂತೆ. ಅದನ್ನು ತೊಗೊಂಡೋಗಿ ಕರಗಿಸ್ತಾರಲ್ಲ, ರೀಸೇಲ್ ಮಾಡ್ತಾರಲ್ಲ, ಅದನ್ನು ಮತ್ತೆ ಸೀರೆಗಳಿಗೇ ಉಪಯೋಗಿಸ್ತಾರಂತೆ ಜರಿ ಮಾಡಲಿಕ್ಕೆ. ಅದೊಂದು ಹೊಸ ಇನ್ಫಾರ್ಮೇಷನ್ನು ನಾನು ಕಲೆಕ್ಟ್ ಮಾಡಿದ್ದು. ಹಾಗಾಗಿ ಏನು ಶೈನಿಂಗೇ ಇಲ್ಲ, ಏನೂ ಇಲ್ಲ. ಹಾಗಾಗಿ ಇದು ನನಗೆ ತುಂಬ ತಂದಮೇಲೆ ಸ್ವಲ್ಪ ಅವತ್ತು ಅರ್ಜೆಂಟಲ್ಲಿ ತಂದಿದ್ದು ಸೀರೆ ಇದು. ನನಗೆ ಅಂಥ ಏನೂ ಸಮಾಧಾನ ಕೊಡಲಿಲ್ಲ ಈ ಸೀರೆ. ನೋಡಿ, ಏನು ಶೈನಿಂಗ್ ಇಲ್ಲ. ಒಳ್ಳೆ ಗುಣಮಟ್ಟದ ರೇಷ್ಮೆ ಯೂಸ್ ಮಾಡಿದ್ರೆ ನಿಮಗೆ ನಿಜವಾಗ್ಲೂ ಒಳ್ಳೆ ಶೈನಿಂಗ್ ಇರುತ್ತೆ. ಗೊತ್ತಾಗ್ಬಿಡುತ್ತೆ ನಮಗೆ, ಮುಟ್ತಾನೆ ಗೊತ್ತಾಗ್ಬಿಡುತ್ತೆ. ಇವಾಗ ಬರ್ತಿರೋ ಸೀರೆಗಳಲ್ಲೆಲ್ಲ ಇದೇ ಥರನೇ ಸ್ಥಿತಿ. ಇಲ್ಲಿ ನೋಡಿ, ಇದು ಹಳೆಯ ಸೀರೆ ಆದರೂ ಎಷ್ಟು ಶೈನಿಂಗ್ ಕಾಣಿಸ್ತಾ ಇದೆ. ರಿಯಲಾಗಂತೂ ಇನ್ನೂ ಶೈನಿಂಗ್ ಇದೆ ಈ ಸೀರೆ. ಇದು 20 ವರ್ಷ ಹಳೆಯ ಸೀರೆ ಇದು. ಹೀಗೆ ಕ್ವಾಲಿಟಿಯಲ್ಲಿ ತುಂಬ ವೇರಿಯೇಷನ್ ಆಗ್ತಾಯಿದೆ. KSIC ಸ್ಯಾರಿಗಳು ಎಲ್ಲ ಸ್ವಲ್ಪ ನೋಡಿ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಮಾಡಲಿ ಅನ್ನೋದೇ ಈ ವಿಡಿಯೋಗಳು ಮಾಡ್ತಿರೋ ಉದ್ದೇಶ. ಕಳಪೆ ಆಗೋದು ಬೇಡ, ಸೀರೆಗಳು ತುಂಬ ಚೆನ್ನಾಗಾಗಲಿ. ನಮ್ಮ ಮೈಸೂರು ಸಿಲ್ಕ್ ನಮ್ಮ ಹೆಮ್ಮೆ ಅಂತ ಹೇಳ್ತೀವಿ. ಆ ಹೆಮ್ಮೆ ಹಾಗೆ ಉಳ್ಕೊಳ್ಳಿ. ಅದಕ್ಕೆ ಯಾವುದೇ ರೀತಿ ಬೇರೆ ಥರ ಆಗೋದು ಬೇಡ ಈ ಸೀರೆಗಳ ಸ್ಥಿತಿ ಅಂತ ಹೇಳ್ತಾ ಈ ಒಂದು ಸ್ಮಾಲ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.